ಕೆಲಸ. ಅಲ್ಲಿಯೂ ಮೈ ಜೋಶಿ ಅಂತ ಜನ ಒಳಗೆ ಹೋಗೋದ್ರಿಂದಾಗೆ ಮುಂದಿನದೆಲ್ಲ ಎಂಥ ಸಾಹಿತಿಗಳು ನೋಡ್ಲಿಕ್ಕೆ ಸಾಧ್ಯ ಅಂತ. ಇದು ಪ್ರಕಾಶಕರು ಅಷ್ಟೇ ರೀ, ಅವ್ರು ದುಡ್ಡು ಪುಸ್ತಕ ಕೇಳೋದ್ರಿಂದ ಸಾಕಪ್ಪ ಬೇರೆ ಏನು ಬರೀತೀರಿ ಬೇರೆ ಅಂತ. ಮತ್ತು ಏನೂ ಲಾಭ ಇಲ್ಲ ಅಂದ್ರೆ ಇಲ್ಲಿ ಸಾಹಿತಿಗಳು ಯಾಕೆ ಬರ್ತಾರಿಲ್ಲ? ಸಾಹಿತಿಗಳು ಬದುಕೇಲಿದ್ದಿಲ್ಲ. ನಾವು ಹೇಳ್ಬೋದೇ ಬದುಕದ ರೀ, ಪುಸ್ತಕ ಮಾರಿದ ಎಲ್ಲೋ ಬೇಸಲ್ ಬೇರಪ್ಪ, ಎಲ್ಲೋ ಒಬ್ಬ ಶಿವರಾಮ್ ಕಾರಂತ, ಎಲ್ಲೋ ಒಬ್ಬ ಕುವೆಂಪು, ಎಲ್ಲೋ ಒಬ್ಬರು ಬೇಂದ್ರೆ, ಲಕ್ಷಕ್ಕೋ ಎಲ್ಲೋ ಒಬ್ಬರು ಅಂತ ಉಳಿದ. ಇವತ್ತು ನಾನು ಅನೇಕ ಸಾಹಿತಿಗಳು ನೋಡ್ತಾ ಇದ್ದೀವಿ. ಇವಾಗ ಸಾಹಿತಿಗಳು ಸಹಿತ ಪಾಪ ಯಾವುದಾದ್ರೂ ನೌಕರಿ ಮಾಡ್ಕೊಂಡು ಸಾಹಿತ್ಯ ರಚನೆ ಮಾಡ್ತಿರ್ತಾರೆ. ನೇರವಾಗಿ ಬದುಕಿ ಮುಖಾಮುಖಿ ಆದವರು ಎಲ್ಲೋ ಶಿವರಾಮ ಕಾರಂತಂಥವ್ರು, ಬರಸ ಬದುಕಬೇಕು ಅಂತ ಅಷ್ಟದವರು, ಎಲ್ಲೋ ಎಸ್ ಎಲ್ ಭೈರಪ್ಪನಂಥವ್ರು ಅಂಥವ್ರು ತೊಡಗಬೇಕಾಗಿದೆ. ಅಂಥವ್ರಲ್ಲಿ ಈ ಜನ ಹೋಗಿ ಸಾಹಿತ್ಯ ಜಾತ್ರೆ ಮಾಡಿ ಸಾಹಿತ್ಯ ಕೊಡ್ಬೇಕಾದ ದುಡ್ಡಿನ ಹೊಡೆದ 3 ಪಟ್ಟು ಹೆಚ್ಚು ಮೇಲೆ ಮತ್ತು ಉಳಿತಿದ್ದಿಲ್ಲ ರೀ ಪಾಪ. 30 ಕೋಟಿ ರೂಪಾಯಿ ಕೊಲ್ಲ ಲೆಕ್ಕಪತ್ರ ತೋರಿ ಕೊಟ್ಟೆ ಕೊಡ್ತೀವಿ ನಾವು. ಲೆಕ್ಕಪತ್ರ ಕೊಡೋದ್ರಲ್ಲ ಅಂದರೆ ನಾವು ಮುಂದೆ ಎಕ್ಸ್ಪರ್ಟ್ ಹ್ಯಾಂಡ್ ನಮ್ಮ ದೇಶದ ದುರಂತ ಇದೊಂದು ಅಂಥ ಒಂದು. ಈ ಇನ್ನೊಂದು ಪಾಯಿಂಟ್ ಇಲ್ಲಿ ಭಾಳ ಗಮನಿಸ್ಬೇಕಾಗಿದ್ದು, ಈ ಶೌಚಾಲಯಗಳು ಸಾಹಿತ್ಯಗಳು ಬಂದಿರ್ತಾರಲ್ಲ ಪಾಪ ಜಾತ್ರೆಗೆ ಮಂಡ್ಯದಲ್ಲೇ ಅಲ್ಲಿ ನಡೆದಂಥ ಸಮ್ಮೇಳನ ಬಗ್ಗೆ ದಾಖಲೆಗಳು ಕೊಡ್ತಾ ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಶೌಚಾಲಯಕ್ಕೆ 66.32 ಲಕ್ಷ ರೂಪಾಯಿ ಅಂತ. ಏನಪ್ಪ ಇದು ಅಂತ. ಅದರಲ್ಲೂ ಜಿಲ್ಲಾ ಆಡಳಿತ ಇದ್ದಿದ್ದು 22 ಸಮಿತಿಗಳು ಮಾಡಿದ. ಅದರಲ್ಲಿ 6-7 ಜನ ಸ್ಥಳೀಯ ಅಧಿಕಾರಿಗಳಿದ್ದರು. ಖರ್ಚು ವೆಚ್ಚದ ಬಿಲ್ಗಳನ್ನೆಲ್ಲ ನೋಡಿದ್ವಿ ನಾವು. ಕರೆಕ್ಟ್ ಆಗಿದ್ದು ಮೊಹಮ್ಮದ್ ಅತಿಕುಲ್ಲಾ ಶರೀಫ್ ಅಂತ ವ್ಯವಸ್ಥಾಪಕ ನಿರ್ದೇಶಕ KSMCA ಈ ಒಂದು ಜನ ಅಂದ್ರೆ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್